ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿರುವ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೀಡಲಾಗಿದೆ. ಈ ವಿಡಿಯೋದಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಅನುಕೂಲವಾಗಲಿದೆ. ಹಾಗಾದರೆ ಆ ಪ್ರಶ್ನೋತ್ತರಗಳು ಯಾವುವು ಎಂದು ನೋಡೋಣ ಬನ್ನಿ. ಈ ಕೆಳಗಿನವುಗಳಲ್ಲಿ ಪುರುಷ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್, ಟೆಸ್ಟೋಸ್ಟೆರಾನ್, ಅಡ್ರಿನಲಿನ್, ಥೈರಾಕ್ಸಿನ್. ಸರಿಯಾದ ಉತ್ತರ ಟೆಸ್ಟೋಸ್ಟೆರಾನ್. ಈ ಕೆಳಗಿನವುಗಳಲ್ಲಿ ಸ್ತ್ರೀ ಹಾರ್ಮೋನ್ ಯಾವುದು? ಈಸ್ಟ್ರೋಜನ್, ಟೆಸ್ಟೋಸ್ಟೆರಾನ್, ಅಡ್ರಿನಲಿನ್, ಥೈರಾಕ್ಸಿನ್. ಸರಿಯಾದ ಉತ್ತರ ಈಸ್ಟ್ರೋಜನ್. ಈ ಕೆಳಗಿನವುಗಳಲ್ಲಿ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು? ಅಡ್ರಿನಲಿನ್, ಟೆಸ್ಟೋಸ್ಟೆರಾನ್, ಥೈರಾಕ್ಸಿನ್, ಈಸ್ಟ್ರೋಜನ್. ಸರಿಯಾದ ಉತ್ತರ ಥೈರಾಕ್ಸಿನ್. ಈ ಕೆಳಗಿನವುಗಳಲ್ಲಿ ಅಡ್ರಿನಲ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು? ಅಡ್ರಿನಲಿನ್, ಟೆಸ್ಟೋಸ್ಟೆರಾನ್, ಥೈರಾಕ್ಸಿನ್, ಈಸ್ಟ್ರೋಜನ್. ಸರಿಯಾದ ಉತ್ತರ ಅಡ್ರಿನಲಿನ್. ಈ ಕೆಳಗಿನವುಗಳಲ್ಲಿ ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು? ಅಡ್ರಿನಲಿನ್, ಇನ್ಸುಲಿನ್, ಥೈರಾಕ್ಸಿನ್, ಈಸ್ಟ್ರೋಜನ್. ಸರಿಯಾದ ಉತ್ತರ ಇನ್ಸುಲಿನ್. ಈ ಕೆಳಗಿನವುಗಳಲ್ಲಿ ಪಿಟ್ಯುಟರಿ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನ್ ಯಾವುದು? ಟೆಸ್ಟೋಸ್ಟೆರಾನ್, ಇನ್ಸುಲಿನ್, ಥೈರಾಕ್ಸಿನ್, ಬೆಳವಣಿಗೆ ಹಾರ್ಮೋನ್. ಸರಿಯಾದ ಉತ್ತರ ಬೆಳವಣಿಗೆ ಹಾರ್ಮೋನ್. ಈ ಕೆಳಗಿನವುಗಳಲ್ಲಿ ದೇಹದ ಸಮತೋಲನ ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲ್ಲಾ, ಪಾನ್ಸ್. ಸರಿಯಾದ ಉತ್ತರ ಅನುಮಸ್ತಿಷ್ಕ. ಬಾಯಿಯಲ್ಲಿ ನೀರೂರುವಿಕೆಗಳಂತಹ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಮೆಡುಲ್ಲಾ, ಪಾನ್ಸ್. ಸರಿಯಾದ ಉತ್ತರ ಮೆಡುಲ್ಲಾ. ಅಯೋಡಿನ್ ಕೊರತೆಯಿಂದ ಉಂಟಾಗುವ ರೋಗವನ್ನು ಹೆಸರಿಸಿ. ಮಧುಮೇಹ, ಗಳಗಂಡ, ಕ್ಯಾನ್ಸರ್, ದೈತ್ಯತೆ. ಸರಿಯಾದ ಉತ್ತರ ಗಳಗಂಡ. ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ರೋಗವನ್ನು ಹೆಸರಿಸಿ. ಮಧುಮೇಹ, ಗಳಗಂಡ, ಕ್ಯಾನ್ಸರ್, ದೈತ್ಯತೆ. ಸರಿಯಾದ ಉತ್ತರ ಮಧುಮೇಹ. ಬೆಳವಣಿಗೆ ಹಾರ್ಮೋನ್ ಉತ್ಪತ್ತಿಯ ಕೊರತೆಯಿಂದ ಉಂಟಾಗುವ ರೋಗವನ್ನು ಹೆಸರಿಸಿ. ರಕ್ತದೊತ್ತಡ, ಗಳಗಂಡ, ಕುಬ್ಜತೆ, ದೈತ್ಯತೆ. ಸರಿಯಾದ ಉತ್ತರ ಕುಬ್ಜತೆ. ಬೆಳವಣಿಗೆ ಹಾರ್ಮೋನ್ ಹೆಚ್ಚು ಉತ್ಪತ್ತಿಯ ಕಾರಣ ಉಂಟಾಗುವ ರೋಗವನ್ನು ಹೆಸರಿಸಿ. ರಕ್ತದೊತ್ತಡ, ಗಳಗಂಡ, ಕುಬ್ಜತೆ, ದೈತ್ಯತೆ. ಸರಿಯಾದ ಉತ್ತರ ದೈತ್ಯತೆ. ಮಾನವನಲ್ಲಿ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಿಸುವ ಹಾರ್ಮೋನ್. ಥೈರಾಕ್ಸಿನ್, ಅಡ್ರಿನಲಿನ್, ಈಸ್ಟ್ರೋಜನ್, ಇನ್ಸುಲಿನ್. ಸರಿಯಾದ ಉತ್ತರ ಥೈರಾಕ್ಸಿನ್. ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ದೇಹದಲ್ಲಿ ಸ್ರವಿಕೆಯಾಗುವ ಹಾರ್ಮೋನ್. ಥೈರಾಕ್ಸಿನ್, ಅಡ್ರಿನಲಿನ್, ಈಸ್ಟ್ರೋಜನ್, ಇನ್ಸುಲಿನ್. ಸರಿಯಾದ ಉತ್ತರ ಅಡ್ರಿನಲಿನ್. ಈ ಕೆಳಗಿನವುಗಳಲ್ಲಿ ಯಾವ ಸಸ್ಯ ಹಾರ್ಮೋನ್ ಕಾಂಡದ ಬೆಳವಣಿಗೆಗೆ ಸಹಕಾರಿ? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ. ಸರಿಯಾದ ಉತ್ತರ ಜಿಬ್ಬರ್ಲಿನ್. ಈ ಕೆಳಗಿನವುಗಳಲ್ಲಿ ಯಾವ ಸಸ್ಯ ಹಾರ್ಮೋನ್ ಕೋಶ ವಿಭಜನೆಯನ್ನು ಪ್ರಚೋದಿಸುತ್ತದೆ? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ. ಸರಿಯಾದ ಉತ್ತರ ಸೈಟೋಕೈನಿನ್. ಈ ಕೆಳಗಿನವುಗಳಲ್ಲಿ ಬೆಳವಣಿಗೆ ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನ್ ಯಾವುದು? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್, ಅಬ್ಸಿಸಿಕ್ ಆಮ್ಲ. ಸರಿಯಾದ ಉತ್ತರ ಅಬ್ಸಿಸಿಕ್ ಆಮ್ಲ. ಈ ಕೆಳಗಿನವುಗಳಲ್ಲಿ ಕೋಶ ಉದ್ದವಾಗುವಿಕೆಯನ್ನು ಪ್ರಚೋದಿಸುವ ಸಸ್ಯ ಹಾರ್ಮೋನ್ ಯಾವುದು? ಆಕ್ಸಿನ್, ಜಿಬ್ಬರ್ಲಿನ್, ಸೈಟೋಕೈನಿನ್,
ಅಬ್ಸಿಸಿಕ್ ಆಮ್ಲ. ಸರಿಯಾದ ಉತ್ತರ ಆಕ್ಸಿನ್. ಈ ಕೆಳಗಿನವುಗಳಲ್ಲಿ ಹಸಿವು ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು? ಪಾನ್ಸ್, ಮೆಡುಲ್ಲಾ, ಅನುಮಸ್ತಿಷ್ಕ, ಹೈಪೋಥಾಲಮಸ್. ಸರಿಯಾದ ಉತ್ತರ ಪಾನ್ಸ್. ಕಾಂಡವು ಬೆಳಕಿನ ಕಡೆಗೆ ಬಾಗುವ ಪ್ರತಿಕ್ರಿಯೆಯೇ? ಆಪ್ಷನ್ಸ್: ದ್ಯುತಿಯನುವರ್ತನೆ, ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಸರಿಯಾದ ಉತ್ತರ ದ್ಯುತಿ ಅನುವರ್ತನೆ. ಪರಾಗನಳಿಕೆಯು ಅಂಡಕದ ಕಡೆಗೆ ಬೆಳೆಯುವುದು ಈ ಕೆಳಗಿನವುಗಳಲ್ಲಿ ಯಾವ ಅನುವರ್ತನೆಗೆ ಉದಾಹರಣೆ? ದ್ಯುತಿ ಅನುವರ್ತನೆ, ರಾಸಾಯನಿಕ ಅನುವರ್ತನೆ, ಗುರುತ್ವಾನುವರ್ತನೆ, ಜಲಾನುವರ್ತನೆ. ಸರಿಯಾದ ಉತ್ತರ ರಾಸಾಯನಿಕ ಅನುವರ್ತನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.